Hello everyone, welcome to Smart Class. ಹದಿಹರಿಯಕ್ಕೆ ಪ್ರವೇಶ ಪಾಠದ 13ನೇ ಪ್ರಶ್ನೆ. ಹಾರ್ಮೋನ್ಗಳು ಎಂದರೇನು? ಹಾರ್ಮೋನ್ಗಳ ಬಗ್ಗೆ ನೀವು ಕೇಳಿರ್ತೀರಿ. ಇನ್ಸುಲಿನ್ ಕೇಳಿರ್ತೀರಿ, ಅಡ್ರಿನಾಲಿನ್ ಹಾರ್ಮೋನ್ ಕೇಳಿರ್ತೀರಿ, ಬೆಳವಣಿಗೆಯ ಹಾರ್ಮೋನ್ ಕೇಳಿರ್ತೀರಿ, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಈ ತರ ಬೇರೆ ಬೇರೆ ಹಾರ್ಮೋನ್ ಕೇಳಿರ್ತೀರಿ ಅಲ್ವಾ? ಹಾಗಿದ್ರೆ ಹಾರ್ಮೋನ್ಗಳು ಅಂದ್ರೇನು? ಇವು ಗ್ರಂಥಿಗಳು ಸ್ರವಿಸುವ ವಿಶೇಷ ರಾಸಾಯನಿಕ ವಸ್ತುಗಳೇ ಹಾರ್ಮೋನ್ಗಳು. ನಮ್ಮ ದೇಹದಲ್ಲಿ ಇರುವಂತಹ ಗ್ರಂಥಿಗಳು ಸ್ರವಿಸುವಂತಹ ವಿಶೇಷ ರಾಸಾಯನಿಕ ವಸ್ತುಗಳೇನಿರ್ತಾವಲ್ಲ, ಇವುಗಳನ್ನ ಹಾರ್ಮೋನ್ಗಳು ಅಂತ ಕರಿತೀವಿ. ಈಗ ಉದಾಹರಣೆ ಕೊಡೋದಾದ್ರೆ, ನಮ್ಮ ದೇಹದಲ್ಲಿ ಮೇದೋಜೀರಕ ಗ್ರಂಥಿ ಕೇಳಿರ್ತೀರಿ ನೀವು. ಮೇದೋಜೀರಕಾಂಗದಲ್ಲಿರುವಂತಹ ಮೇದೋಜೀರಕ ಗ್ರಂಥಿ ಇದು ಯಾವ ಹಾರ್ಮೋನ್ ಅನ್ನ ಸ್ರವಿಸ್ತದೆ ಅಂದ್ರೆ ಇನ್ಸುಲಿನ್. ಇನ್ಸುಲಿನ್ ನ ಕಾರ್ಯ ಏನು? ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚು ಮತ್ತೆ ಕಡಿಮೆ ಮಾಡುವಂತದ್ದೇನಿದೆ. ಕಡಿಮೆ ಆದಾಗ ಅದನ್ನ ನಿಯಂತ್ರಿಸುವಂತದ್ದು ಇನ್ಸುಲಿನ್ ನ ಕೆಲಸ. ಇನ್ಸುಲಿನ್ ದೇಹದಲ್ಲಿ ಸಕ್ಕರೆಯ ಮಟ್ಟ ಜಾಸ್ತಿ ಆದ್ರೆ ಜಾಸ್ತಿ ಬಿಡುಗಡೆ ಆಗ್ತದೆ. ಸಕ್ಕರೆ ಮಟ್ಟ ಕಡಿಮೆ ಇದ್ರೆ ಕಡಿಮೆ ಬಿಡುಗಡೆ ಆಗ್ತದೆ. ಈ ರೀತಿಯಾಗಿ ಇದು ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸ್ತದೆ. ಅದೇ ತರ ಥೈರಾಯ್ಡ್ ಗ್ರಂಥಿಯನ್ನ ಕೇಳಿರ್ತೀರಿ. ಥೈರಾಯ್ಡ್ ಗ್ರಂಥಿ ನಮ್ಮ ಗಂಟಲಿನ ಭಾಗದಲ್ಲಿ ಇರುವಂತದ್ದು ಅಲ್ವಾ? ಥೈರಾಯ್ಡ್ ಗ್ರಂಥಿ ಇದು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿ. ಅದೇ ತರ ಬೇರೆ ಯಾವ ಗ್ರಂಥಿಗಳನ್ನ ಕೇಳಿರ್ತೀರಿ? ವೃಷಣಗಳಲ್ಲಿ ಟೆಸ್ಟಾಸ್ಟಿರಾನ್ ಎನ್ನುವಂತಹ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಅಂಡಾಶಯಗಳಲ್ಲಿ ಮಹಿಳೆಯರ ಅಂಡಾಶಯಗಳಲ್ಲಿ ಈಸ್ಟ್ರೋಜನ್ ಎನ್ನುವಂತಹ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಪಿಟ್ಯೂಟರಿ ಬೆಳವಣಿಗೆಯ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ತದೆ. ಈ ರೀತಿಯಾಗಿ ಹಾರ್ಮೋನ್ಗಳು ಅಂದ್ರೇನು? ಈ ಗ್ರಂಥಿಗಳೆಲ್ಲ ಏನಿದಾವಲ್ಲ ಅವು ಸ್ರವಿಸುವಂತಹ ವಿಶೇಷ ರಾಸಾಯನಿಕ ವಸ್ತುಗಳೇ ಹಾರ್ಮೋನ್. ಥ್ಯಾಂಕ್ ಯು.